ಅದೇ ಒಟ್ಟಾರೆಯಾಗಿ ಇವತ್ತು ಏನು ಮತಗಳ್ಳತನ ಇದೆ, ಭಾರತೀಯ ಜನತಾ ಪಕ್ಷದವರು ಎಲ್ಲ ರಾಜ್ಯಗಳಲ್ಲೂ ಈ ರೀತಿಯಾಗಿ ಮತ ಕಸಿಯುವಂತ, ಹಕ್ಕನ್ನ ಕಸಿಯುವಂತ ಪ್ರಯತ್ನಗಳು ನಡೀತಾ ಇದೆ. ಇದರ ವಿರುದ್ಧ ಕಾಂಗ್ರೆಸ್ ಪಕ್ಷ ಇಡೀ ರಾಷ್ಟ್ರದಾದ್ಯಂತ ಹೋರಾಟವನ್ನು ಪ್ರಾರಂಭ ಮಾಡಿದೆ. ಇವತ್ತು ಚುನಾವಣೆ ಏನು ಬಿಹಾರದಲ್ಲಿ ನಡೀತಾ ಇದೆ, ಅಲ್ಲಿ ನಡೀತಾ ಇರುವಂತಹ ಈ ಒಂದು ಅಕ್ರಮ ಪಟ್ಟಿ ಮಾಡಿರ್ತಕ್ಕಂಥದ್ದು, ಅದ್ರ ಬಗ್ಗೆ ಜನಜಾಗೃತಿಯನ್ನು ಮೂಡಿಸ್ತಕ್ಕಂಥ ಕೆಲಸವನ್ನ ಮಾನ್ಯ ರಾಹುಲ್ ಗಾಂಧಿ ಅವರು ಮಾಡ್ತಾರೆ. ಈ ಬಾರಿ ಚುನಾವಣೆಯಲ್ಲಿ ಕೂಡ ಅಕ್ರಮ ನಡೆಯುತ್ತೆ ಅನ್ನೋ ಅನುಮಾನಗಳಿದೆಯಾ ಸರ್ಕಾರ? ಖಂಡಿತ ಇದು ಭಾರತೀಯ ಜನತಾ ಪಕ್ಷದವರು ಎಲ್ಲ ಚುನಾವಣೆಗಳಲ್ಲೂ ಕೂಡ ಇದನ್ನೇ ಪರಿಪಾಠ ಮಾಡ್ಕೊಂಡಿದ್ದಾರೆ. ಆದ್ರೆ ಜನಕ್ಕೆ ಮಾಹಿತಿ ಕೊಡಬೇಕಾಗಿರ್ತಕ್ಕಂಥದ್ದು, ವಿಚಾರಗಳನ್ನ ತಮ್ಮ ಮುಂದೆ ಇಡಬೇಕಾಗಿರ್ತಕ್ಕಂಥದ್ದು ನಮ್ಮ ಕರ್ತವ್ಯ. ದಾಖಲೆಗಳನ್ನ ಪದೇ ಪದೇ ರಿಲೀಸ್ ಮಾಡ್ತಾ ಇದ್ದಾರೆ, ಅಭಿಯಾನ ಕೂಡ ನಡೀತಾನೆ ಇದೆ ವೋಟ್ ಚೋರಿ. ಆದ್ರೆ ನ್ಯಾಯಾಲಯಕ್ಕೆ ಯಾಕೆ ಅದನ್ನ ಸಬ್ಮಿಟ್ ಮಾಡಿ ಅಲ್ಲಿ ಹೋಗ್ತಾ ಇಲ್ಲ ಸರ್? ನ್ಯಾಯಾಲಯಕ್ಕೂ ಕೂಡ ಕೇಳ್ತಾ ಇದ್ವಿ. ನ್ಯಾಯಾಲಯ ಕೂಡ ಕೆಲವು ನಿರ್ಬಂಧಗಳನ್ನು ಹಾಕಿದೆ ಚುನಾವಣಾ ಆಯೋಗಕ್ಕೆ. ಆದ್ರೆ ಚುನಾವಣಾ ಆಯೋಗ ಯಾವ ರೀತಿ ನ್ಯಾಯಾಲಯದ ಆದೇಶವನ್ನ ಪಾಲಿಸ್ತದೆ ಅಂತಕ್ಕಂಥದ್ದು ಕೂಡ ಮುಖ್ಯ.